ಚಿತ್ರದುರ್ಗದಲ್ಲಿ ನಾಳೆ ಹಿಂದೂ ಮಹಾಗಣಪತಿ ವಿಸರ್ಜನೆ. ಡಿಜೆ ತಂದೆ ತರ್ತೇವೆ ಎಂದು ಪಟ್ಟು ಹಿಡಿದಿದ್ದ ಮುಖಂಡರು. ಇಂದು ಡಿಜೆ ಜಿಲ್ಲೆಗೆ ಎಂಟ್ರಿ ಆಗ್ತಿದ್ದ ಪೊಲೀಸರಿಂದ ತಡೆ. ಕೆಲಕಾಲ ಪೊಲೀಸರು ಮತ್ತು ಮುಖಂಡರ ನಡುವೆ ವಾಗ್ವಾದ. ಎಸ್ ವೀಕ್ಷಕರೇ, ಚಿತ್ರದುರ್ಗ ನಗರದ ಇತಿಹಾಸ ಪ್ರಸಿದ್ಧ ಹಾಗೂ ಏಷ್ಯಾದಲ್ಲಿಯೇ ಹೆಸರುವಾಸಿಯಾಗಿರುವ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪಿಸಿದ್ರು. ಇದೀಗ ನಾಳೆ ಹಿಂದೂ ಮಹಾಗಣಪತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಬಿಡಲು ಸಕಲ ಸಿದ್ಧತೆ ನಡೆದಿತ್ತು. ಇದೇ ಕಾರಣಕ್ಕೆ ಇಂದು ಬೆಳಗ್ಗೆ ಹಿಂದೂ ಮಹಾಗಣಪತಿ ಮಂಟಪದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಬಜರಂಗ ದಳದ ದಕ್ಷಿಣ ಪ್ರಾಂತ ಸಂಯೋಜಕ ಪ್ರಭಂಜನ್ ಮಾತನಾಡಿ, ನಾಳೆ ಬೆಳಗ್ಗೆ 10 ಗಂಟೆಗೆ ಜೈನಧಾಮದ ಬಳಿ ಚಾಲನೆ ನೀಡಲಾಗುವುದು. ಈ ಬಾರಿ ಬೃಹತ್ ಶೋಭಾಯಾತ್ರೆಯನ್ನ ಮೈಸೂರಿನ ರಾಜಮನೆತನದ ಯದುವೀರ್ ಒಡೆಯರ್ ಉದ್ಘಾಟನೆ ಮಾಡುವುದು ಈ ಬಾರಿ ವಿಶೇಷವಾಗಿದೆ. ಇತ್ತ ಡಿಜೆ ಮಾದರಿಯಲ್ಲಿಯೇ ಮತ್ತೊಂದು ವ್ಯವಸ್ಥೆ ಕಲ್ಪಿಸಿದ್ದು ಅದನ್ನ ಮಾಡ್ತೇವೆ ಎಂದು ತಿಳಿಸಿದ್ರು. ಅತ್ತ ಹಿಂದೂ ಮಹಾಗಣಪತಿ ಸಮಿತಿಯ ಮುಖಂಡರು ಪಟ್ಟು ಹಿಡಿದಿದ್ರು. ಇತ್ತ ಚಿತ್ರದುರ್ಗ ಎಸ್ಪಿ ರಂಜನ್ ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಗಣಪತಿ ವಿಸರ್ಜನೆ ವೇಳೆ ಡಿಜೆಗೆ ಅವಕಾಶವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿಕೆಯನ್ನ ನೀಡಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. ಎಸ್ಪಿ ಅವರ ಆದೇಶದ ನಡುವೆಯೂ ಡಿಜೆ ಬಳಸುತ್ತೇವೆ, ಅದು ಅತಿ ಕಡಿಮೆ ಪ್ರಮಾಣದಲ್ಲಿ ಡಿಜೆಯನ್ನ ಏರ್ಪಡಿಸಲಾಗುವುದೆಂದು ಬಜರಂಗ ದಳ ದಕ್ಷಿಣ ಪ್ರಾಂತ ಸಂಯೋಜಕ ಪ್ರಭಂಜನ್ ಹೇಳಿದ್ರು. ಇಡೀ ಹಿಂದೂ ಸಮಾಜೋತ್ಸವದ ರೀತಿ ನಡೆಯುವಂತಹ ಗಣೇಶೋತ್ಸವದಲ್ಲಿ ಎಲ್ಲ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸುವಂಥದ್ದು ಈಗಾಗಲೇ ಹೇಳ್ತಾ ಇದ್ದಾರೆ. ಇನ್ನು ಗಣೇಶೋತ್ಸವ ಶೋಭಾಯಾತ್ರೆ ಇನ್ನು ತುಂಬಾ ಚೆನ್ನಾಗಿ ನಡೆಯುವಂಥದ್ದು, ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಇದು ಇವತ್ತಿನ ಶೋಭಾಯಾತ್ರೆಯ ವಿಷಯ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಒಂದು ಮಾಡೆಲ್ ಇದೆ, ಮಾದರಿ, ಅದನ್ನ ಇದು ಮಾಡ್ತಾ ಇದ್ದೇವೆ. ಭಗವದ್ಧ್ವಜ ಇರುತ್ತೆ, ಹಾರಗಳಿರುತ್ತೆ, ಎಲ್ಲವೂ ಚೆನ್ನಾಗುತ್ತೆ, ಅದೆಲ್ಲ ವ್ಯವಸ್ಥೆನೂ ಆಗುತ್ತೆ. ಸ್ಪೀಕರ್ಗಳನ್ನ ಹಾಕ್ತೇವೆ, ಅದಕ್ಕೆ ಬೇಕಾದಂತ ವ್ಯವಸ್ಥೆ ಒಳಗೆ ಆಗ್ತವೆ. ಸರ್ಕಾರ ಸಂವಿಧಾನ ಏನು ಸಂವಿಧಾನ ಕೋರ್ಟ್ ಅಲ್ಲಿ ಅನುಮತಿ ಇದೆ ಅದೆಲ್ಲವನ್ನು ಬಳಸ್ಕೊಂಡ ಮಾತಾಡ್ತಾ ಇದ್ದೇವೆ. ಪ್ರತಿ ವರ್ಷ ಏನಾಗುತ್ತೆ ಅದಕ್ಕಿಂತ ಚೆನ್ನಾಗುತ್ತೆ, ಅದ್ರಲ್ಲಿ ವ್ಯತ್ಯಾಸ ಇಲ್ಲ, ಪ್ರಶ್ನೆನೇ ಇಲ್ಲ. 4 ಇರ್ಬೋದು, 2 ಜಾಸ್ತಿ ಆಗ್ಬೋದು, ಅದು ನಿಜ ಅಂತ ಹೇಳ್ತಾ ಇಲ್ಲ ನಾನು. ಕಾರ್ಯಕ್ರಮ ಪ್ರತಿ ವರ್ಷಕ್ಕಿಂತ ಚೆನ್ನಾಗುತ್ತೆ, ಅದಕ್ಕೆ ಯಶಸ್ವಿಯಾಗಿ ನಡೀತದೆ. ಎಲ್ಲ ವ್ಯವಸ್ಥೆಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಂತ ನಾನು ಹೇಳ್ತೇವೆ. ಸ್ಪೀಕರ್ಗಳಿರುವಂತಹ ಎಲ್ಲ ವ್ಯವಸ್ಥೆಯನ್ನು ಶೋಭಾಯಾತ್ರೆ ಬರುತ್ತೆ. ಏನು ವ್ಯವಸ್ಥೆ ಆಗುತ್ತೆ ಇವತ್ತೇನು ಸಮಾಜದಲ್ಲಿ ಈಗ ಏನ್ ನಡೀತಾ ಇದೆ ಅದಕ್ಕೆ ಪಕ್ಕ ನಡೀತಾ ಇದೆ. ಹೇಳ್ತಾ ಇದ್ದಿಲ್ಲ, ಸ್ಪೀಕರ್ಗಳು ಇಟ್ಕೊಂಡು ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಸರ್ 4 ಹೇಳ್ತಾ ಇದ್ದೀನಿ. ನಿಮಗೆ ಡಿಜೆ ಅಂತ ಬೆಳೆಸಿದ್ದಾರೆ. ಡಿಜೆ ಅಂದ್ರೆ ಡೆಫಿನೇಷನ್ ಏನು? ಡಿಸ್ಕೋ ಜಾಕಿ ನಮ್ಗೆ ಅವಶ್ಯಕತೆ ಇಲ್ಲ. ಡಿಸ್ಕೋ ಜಾಕಿ ಅಂದ್ರೆ ಮಿಕ್ಸ್ ಮಾಡುವಂತದ್ದು, ಮಿಕ್ಸ್ ಮಾಡೋದಿಲ್ಲ. ಸ್ಪೀಕರ್ಗಳು ಬರುತ್ತೆ, ಪ್ರತಿ ವರ್ಷಕ್ಕಿಂತ ಚೆನ್ನಾಗಿ ಏನು ಹೇಳ್ತಾ ಇದ್ದು ಅದಕ್ಕೆ ಚೆನ್ನಾಗಲ್ಲ. ಅದೇ ಸರ್, ಎಷ್ಟು ಸ್ಪೀಕರ್ ಇದೆ ನಮ್ಮ ಟೆಕ್ನಿಷಿಯನ್ಸ್ ನೋಡ್ತಾರೆ, ಅದನ್ನ ಟೆಕ್ನಿಷಿಯನ್ಸ್ ನೋಡ್ತಾರೆ. ಯಾಕಂದ್ರೆ ನಮ್ಮ ಗಾಡಿಗಳು ಎಷ್ಟಿದಾವೆ, ಅದಕ್ಕೆ ಎಷ್ಟು ವ್ಯವಸ್ಥೆ ಬೇಕು ಎಲ್ಲವನ್ನು ಯೋಚನೆ ಮಾಡಿ ಸಂಜೆ ಡಿಸಿಷನ್ ಆಗುತ್ತೆ ಅಂತ ಅವಕಾಶ ಇದೆ. ಅದರ ವ್ಯವಸ್ಥೆ ಒಳಗಡೆಗೆ ಕಾನೂನಲ್ಲಿರುವಂತ ವ್ಯವಸ್ಥೆ ಎಲ್ಲೆಲ್ಲಿ ಯಾವ್ಯಾವ ಜೋನಲ್ಲಿ ಇಡಬೇಕು, ಏನೇನು ಮಾಡಬೇಕು ಅಂತ ಯೋಚನೆ. ಅದೇ ರೀತಿಯಾಗಿ ಇಂದು ಚಿತ್ರದುರ್ಗದಲ್ಲಿ ಖಡಕ್ ಎಚ್ಚರಿಕೆಯ ನಡುವೆಯೂ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಡಿಜೆ ಸೌಂಡ್ ಸಿಸ್ಟಮ್ ಅನ್ನ ತಯಾರಿಸಲಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಚಿತ್ರದುರ್ಗ ಜಿಲ್ಲಾ ಎಸ್ಪಿ ಆದೇಶದಂತೆ ಡಿಜೆಯನ್ನ ನಗರಕ್ಕೆ ಬರುವ ಮುನ್ನವೇ ಪೊಲೀಸರು ತಡೆ ಹಿಡಿದ್ರು. ನಗರಕ್ಕೆ ಪ್ರವೇಶ ನೀಡುವ ಮೊದಲೇ ಡಿಜೆ ವಾಹನವನ್ನ ತಡೆಯಲಾಯಿತು. ಈ ವೇಳೆ ಡಿಜೆ ವಾಹನ ಬೇಕೇ ಬೇಕು ಎಂದು ಪಟ್ಟು ಹಿಡಿದು ಬಿಜೆಪಿ ಮುಖಂಡರು ಹಾಗೂ ಹಿಂದೂ ಮಹಾಗಣಪತಿಯ ಮುಖಂಡರು ಡಿಜೆ ಗಾಡಿಯ ಮುಂದೆ ಪ್ರತಿಭಟನೆಗೆ ಕೂತ್ಕೊಂಡ್ರು. ಚಳ್ಳಕೆರೆ ಗೇಟ್ ಬಳಿ ಕೆಲಕಾಲ ಬಿಜೆಪಿ ಮುಖಂಡರು, ಹಿಂದೂ ಮಹಾಗಣಪತಿ ಸಮಿತಿಯ ಮುಖಂಡರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಇತ್ತ ಡಿಜೆ ವಿಚಾರವಾಗಿಯೇ ಮುಖಂಡರು ಮತ್ತು ಪೊಲೀಸರ ನಡುವೆ ನೂಕಾಟ, ತಳ್ಳಾಟ ಕೂಡ ನಡೆಯಿತು. ನಮಗೆ ಡಿಜೆ ಬೇಕೇ ಬೇಕು ಎಂದು ಘೋಷಣೆಗಳನ್ನ ಕೂಗುತ್ತಾ ರಸ್ತೆಯ ಮಧ್ಯದಲ್ಲಿಯೇ ಕೂತು ಆಕ್ರೋಶ ಹೊರಹಾಕಿದ್ರು.
ಸ್ಕೂಲ್ ಹತ್ರ ಇಲ್ಲ. ವಿಡಿಯೋ ಮಾಡ್ಬೋದು. ಎಷ್ಟು 2 ಕಿಲೋ ಪರ್ಮಿಷನ್ ಸೀಸ್ ಮಾಡ್ರಿ, ನಾವು ಬೇಡ ಅಂತಿಲ್ಲ. ಕೀ ಇಸ್ಕೊಂಡು ಹೋಗ್ರಿ, ನಾವು ಬೇಡ ಅಂತಿಲ್ಲ. ಆಗನೇ ಇಲ್ವೋ ಅದು ಸಮಸ್ಯೆ. ಕೊಡೋದ ಮೇಲೆ ಯಾಕೆ ಕೊಡ್ತೀವಿ? ಯಾಕೆ ಅವರು ಅನವಸರ ಮೊದಲು ವಿತೌಟ್ ಪರ್ಮಿಷನ್ ಯಾರು ಮಾಡೋಕ್ಕೆ ಹೋಗಿದ್ದಾರೆ. ಕೇಳಿದ್ರೆ ನಾವು ಬಂದು 15 ದಿನದಿಂದ ಕೇಳ್ತಾನೆ ಇದ್ದೀವಿ ಪರ್ಮಿಷನ್. ನಾವು 15 ದಿನದಿಂದ ಕೇಳ್ತಾನೆ ಇದ್ದೀವಿ. 15 ದಿನದಿಂದ ನಾವು ಪರ್ಮಿಷನ್ ಕೇಳ್ತಾನೆ ಇದ್ದೀವಿ. ಡಿಪಾರ್ಟ್ಮೆಂಟ್ ಅವರು ಅದಕ್ಕೆ ನಿನ್ನೆ ನಮ್ಮ ಅಂಡರ್ಸ್ಟ್ಯಾಂಡ್ಮೆಂಟನ್ನು ತೊಗೊಂಡಿರ್ತೀವಿ ನೀವು ಅದಕ್ಕೆ ಆಮೇಲೆ ಟ್ಯಾಂಕ್ ಅವಶ್ಯಕತೆ ಇಲ್ಲ. ಮಾಡಲಿ ಅಂತ ಈ ಆ್ಯಕ್ಷನ್ ಬೇರೆ ಟೈಮಲ್ಲಿ ಕಾಣಲ್ಲ. ನಾವು ಹಸು ಗಾಡಿ ಹಿಡಿದಾಗ ಕಾಣಲ್ಲ ಅವರು. ಆ ಡ್ರೈವರ್ ಕೆಳಗಿಲ್ದಾನ ಸರ್. ನೀನ್ಯಾರಪ್ಪ ಇಲ್ಲಿ ಕಳಿಸೋರು? ಯಾರು ಇಲ್ಲಿ? ಅವರು ನಿಮ್ಮರ ಸರ್, ಪೊಲೀಸರು. ಹುಡುಗನ
ಈಗ ಚಾರ್ಜ್ ಮಾಡ್ತಾರೆ ನೋಡಿ. ಇತ್ತ ಡಿಜೆ ವಿಚಾರವಾಗಿಯೇ ಮುಖಂಡರು ಮತ್ತು ಪೊಲೀಸರ ನಡುವೆ ನೂಕಾಟ ತಳ್ಳಾಟ ಕೂಡ ನಡೆಯಿತು. ನಮಗೆ ಡಿಜೆ ಬೇಕೇ ಬೇಕು ಎಂದು ಘೋಷಣೆಗಳನ್ನ ಕೂಗುತ್ತಾ ರಸ್ತೆಯ ಮಧ್ಯದಲ್ಲಿಯೇ ಕೂತು ಆಕ್ರೋಶ ಹೊರಹಾಕಿದ್ರು. ಆದರೆ ಪೊಲೀಸರು ಮಾತ್ರ ಯಾವುದೇ ಕಾರಣಕ್ಕೆ ಡಿಜೆ ಬಿಡಲು ಅವಕಾಶವಿಲ್ಲ, ಎಸ್ಪಿ ಅವರ ಖಡಕ್ ಆದೇಶವಿದೆ, ಸರ್ಕಾರದಿಂದಲೂ ಕೂಡ ಡಿಜೆಗೆ ಅನುಮತಿ ಇಲ್ಲ ಎಂದು ಮನವರಿಕೆಯನ್ನ ಮಾಡಿಕೊಟ್ರು. ಆದ್ರೆ ಹಿಂದೂ ಮುಖಂಡರು ಜಗ್ಗದೆ ರಸ್ತೆಯಲ್ಲಿ ರಂಪಾಟವನ್ನ ಶುರುವಿಟ್ಟುಕೊಂಡ್ರು. ಈ ವೇಳೆ ಸಂಸದ ಕಾರಜೋಳ ಪುತ್ರ ಉಮೇಶ್ ಕಾರಜೋಳ, ಮಾಜಿ ಶಾಸಕ ತಿಪ್ಪಾರೆಡ್ಡಿ ಪುತ್ರ ಸಿದ್ಧಾರ್ಥ, ಹಿಂದೂ ಮಹಾಗಣಪತಿ ಆಯೋಜಕರು ರಸ್ತೆಯಲ್ಲಿಯೇ ಕೂತು ಪ್ರತಿಭಟಿಸಿದ್ರು. ಇತ್ತ ಪೊಲೀಸರು ಕೂಡ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಎಂದು ಪಣತೊಟ್ಟು ನಿಂತರು. ಕೊನೆಗೂ ಡಿಜೆ ವಾಹನವನ್ನ ಪೊಲೀಸರು ವಶಪಡಿಸಿಕೊಂಡ್ರು. ಪರ್ಮಿಷನ್ ಪ್ರಕಾರ ಇಲ್ಲ, ಗಾಡಿ ಸಿಗಲ್ಲ, ನನ್ನ ಒಳಗಾಗಿ ಮಾಡ್ತಾ ಇದ್ರೆ ಅಲ್ಲ ಸರ್, ಟ್ರೈ ಮಾಡ್ಬೇಕು. ಆಯ್ತು, ನೀವು ಕಾನೂನು ಪ್ರಕಾರ ಏನ್ ಮಾಡ್ಕೊಳಕ್ಕಾಗುತ್ತೆ. ನಾನು ಮಂಟಪಕ್ಕೆ ಹೋಗ್ತೀನಿ, ನಾನು ಮಂಟಪಕ್ಕೆ ಕನ್ವಿನ್ಸ್ ಮಾಡ್ಕೊಂಡು ನಾವು ಯೋಚನೆ ಮಾಡ್ಕೊಂಡು ನಾವು ನಿಮ್ದೇ ತೀರ್ಮಾನ ತಗೊಂಡೇ ಬಂದಿರೋದು. ಇಲ್ಲಿ ಅದು ನೀವು ನಿಮ್ಮ ಕಡೆಯಿಂದ ನೀವು ವಿಶ್ವಾಸ ಮೂಡಿದ್ದೀರಿ. ಮಂಟಪದಲ್ಲೇ ರಿಪೇರಿ ಮಾಡಿಸ್ತೀನಿ. ವಿಶ್ವಾಸ ನಾನು ಒಪ್ಪೋದಿಲ್ಲ, ನಿಮ್ದು ಎಲ್ಲಾನು ಒಪ್ಪಿದ್ದೇನೆ ಇಲ್ಲಿವರೆಗೆ. ಆಗೋದೇ ಇಲ್ಲ ಸರ್, ಏನ್ ಕೇಸ್ ಹಾಕ್ತೀರಾ ಆಗ್ಲಿ. ಹೊಂದಾಣಿಕೆ ಅದೇ ರೀತಿ ಮಾಡ್ಕೊಂಡ್ ಬಂದಿರೋದು.
ಸಾವಿರ ಅಂತ ಒಂದು ಸುಡ್ತಾರೆ ಸುಳ್ಳಾಗಿಲ್ಲ ಸರ್ ತಪ್ಪು ಮಾಡಿ ನೀವು ನೀವು ಏನ್ ಬೇಕಾ CRP ಅದನ್ನ ಕರೆಸ್ರಿ ನೀವು ಮಾತಿನ ನಡ್ಕೊಳತ್ತಿಲ್ಲ ನಾವೇನ್ ಮಾಡೋದು ನಾವು 4 ಸ್ಪೀಕರ್ ಗಿಂತ ಹೆಚ್ಚಿಗೆ ಹೆಚ್ಚಿದ್ರೆ ನಾವು ಅರೆಸ್ಟ್ ಮಾಡಿ ಸರ್ ಅದು ಸಣ್ಣ ಮಿಸ್ಟೇಕ್ ಅಲ್ಲ ಸರ್ ಅದು ಸರ್ ನಾವು ನೀವು ಒಂದು ಮಾತು ಕೇಳಿ ಅವ್ರಿದ್ರು ನೀವು ಇರ್ಲಿಲ್ಲ ನಾವು ಕ್ಲೀನ್ ಆಗಿ ಹೇಳಿ ನಾವು ಏನು ತೊಂದರೆ ಮಾಡಕ್ ತಯಾರಿಲ್ಲ ನೀವು ಏನ್ ನಿಯಮಗಳು ಕೊಡ್ತೀರ ಅದ್ರ ಪ್ರಕಾರನೇ ಮಾಡ್ತೀವಿ ಈಗ ಸದ್ಯಕ್ಕೆ ನಾವು ಗಾಡಿ ರಿಪೇರಿಗೆ ಬಿಡೋಕೆ ಅವಕಾಶ ಕೊಡ್ರಿ ಇಲ್ಲ ಮಂಟಪದಲ್ಲಿ ಹೇಳಿ ನಾವು ಮಾತಾಡಿರೋದು ಹೇಳಿರೋದು ನಾಳೆ ನೀವು ಮತ್ತೊಂದು ಮಾಡ್ತೀವಿ ನಾವು ಮಾತಾಡಿ ನಾವು ಬೇರೆ ಏನೋ ಒಂದು ಮಾತು ಬಿಟ್ಟಿಲ್ಲ ಅವ್ರಿಗೆಲ್ಲ ಕರೆಸ್ತೀನಿ ಮಂಟಪದಲ್ಲಿ ಏನ್ ನಂಬಿಕೆ ಏನ್ ನಂಬಿಕೆ ನಮ್ಗೆ ನೀವು ಇನ್ನ ಮುಂದೆ ತೊಂದರೆ ಮಾಡಲ್ಲ ಒಳಗೆ ಕಳ್ಸೋದು ಇಂಪಾರ್ಟೆಂಟ್ ಅಲ್ಲ ನಮ್ಗೆ ನಮ್ದು ಪರ್ಮಿಷನ್ ನೀವು ಕೊಡ್ಬೇಕು ನಾವು ಕಟ್ಟಬೇಕು ನಾಳೆ ನಮ್ದು ಶೋಭಾಯಾತ್ರೆ ನಡಿಬೇಕು ಬಂತು ನೀವು ಏನೋ ಬೇರೆ ಟ್ರೈ ಮಾಡ್ತಿದ್ರ ಆದ್ರೂ ನಾವು ವಿಶ್ವಾಸ ಇಟ್ಟು ಅದ್ ಮೊದಲೇ ಮಾತಾಡ್ಕೋ ಏನ್ ನಮ್ಗೆ ರೋಡಲ್ಲಿ ನಿಲ್ಸೋದು ಅವಶ್ಯಕತೆ ಇರ್ಲಿಲ್ಲ ನೀರ್ ಹಾಕಿ ತಪ್ಪು ಮಾಡಿದ್ರಿ ಅನುಕೂಲ ತಿಂದೆ ಗಪ್ಪಿದ್ದೆವು ಇಲ್ಲ ಸರ್ ನಾವು ಅಲ್ಲೇ ಶಿಷ್ಯದೆಲ್ಲ ಬರ್ತಿದೀವಿ ಉಲ್ಟಾ ಮಾತಾಡ್ತೀನಿ ನಾನು ಏನು ಬೇಕಾದ್ರೂ ಕೇಸ್ ಹಾಕ್ರಿ ಹೊಂದಾಣಿಕೆಯಲ್ಲ ಬಂದಿದ್ದು ಹೊಂದಾಣಿಕೆ ಮುರಿದಿದ್ದು ಯಾರು ಅದೇನೇ ಇರಲಿ, ರಾಜ್ಯದಲ್ಲಿ ಡಿಜೆ ವಿಚಾರವಾಗಿ ಗಲಾಟೆಗಳು ನಡೀತಾ ಇವೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಶಾಂತಿಯನ್ನ ಕಾಪಾಡುವ ಉದ್ದೇಶದಿಂದ ಡಿಜೆಗೆ ಸಂಪೂರ್ಣವಾಗಿ ನಿಷೇಧವನ್ನ ಹೇರಿದೆ. ಆದರೆ ಇಂತಹ ವಿಚಾರಕ್ಕೆ ರಾಜ್ಯಾದ್ಯಂತ ಕೆಲ ಮುಖಂಡರು ಚಕ್ಕಾರ ಎತ್ತುತ್ತಿರುವುದು ಸರಿಯಲ್ಲ. ಕಾನೂನು ಎಲ್ಲರಿಗೂ ಒಂದೇ, ನಾವೆಲ್ಲರೂ ಅದನ್ನ ಪಾಲಿಸಿಯೇ ತೀರಬೇಕಾಗಿದೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.